ಇದೇ ನಾವು ಮಾಡೋ ಮೇನ್ ತಪ್ಪು ಅಂದರೆ ಇದೇನೆ. ರೈತರಿಗೆ ಉಪಯೋಗ ಆಗಲಿ ಅಂತಲೇ ಇದನ್ನು ವಿಡಿಯೋ ಮಾಡ್ತಿರೋದು ನಾನು. ಇವಾಗ ಎಲ್ಲರೂ ಕೂಡ ರೈತರ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಹಂಗೆ ಹಿಂಗೆ ಆರಾಮಾಗಿರ್ತಾರೆ. ಮಳೆ ಉಯ್ದ್ರೆ ಒಂಥರ ಕಷ್ಟ, ಮಳೆ ಉಯ್ಲಿಲ್ಲ ಅಂದರೆ ಇನ್ನೊಂಥರ ಕಷ್ಟ. ಪ್ರಕೃತಿ ಆಡಿಸ್ದಂಗೆ ಆಟ ಆಡಬೇಕು. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್, ಮೊದಲನೇದಾಗಿ ನಾನು ಎಲ್ಲ ಅನ್ನದಾತರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ, ಕೆಲವು ದಿನಗಳಿಂದ ಇದೇ ಬಾಳೆಗದ್ದೆನಲ್ಲಿ ನಿಂತ್ಕೊಂಡು ಬಾಳೆಕಂದನ್ನು ನಾಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ಸೊ ಇವತ್ತು ಅದರಲ್ಲಿ ಕೆಲವು ವಿಷಯಗಳನ್ನ ಹೇಳಿದೆ. ರೈತರುಗಳು ಇಂಥ ತಪ್ಪುಗಳನ್ನ ಮಾಡಬಾರ್ದು, ಇಂಥ ತಪ್ಪುಗಳನ್ನ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ. ಸೊ ಅದರ ಪರಿಣಾಮನ ಇವತ್ತು ಅನುಭವಿಸಿದ್ದೀವಿ. ಸೊ ಅದ್ರ ಪರಿಣಾಮ ಏನಾಗಿದೆ, ಸೊ ಎಂತೋ ಅದನ್ನು ತೋರಿಸ್ತೀನಿ. ಹಾಗೆಯೇ ರೈತರುಗಳು ವರ್ಷಾನುಗಟ್ಟಲೆ ತಾವು ಕಷ್ಟಪಟ್ಟು ಬೆವ್ರು ಬೆಳೆದಿದಂಥ ಬೆಳೆ ಕೈಗೆ ಬರೋ ಟೈಮ್ಗೆ ಹಾಳಾದರೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಆ ಪರಿಣಾಮ ಏನಪ್ಪ ಅಂತ ನಿಮಗೂ ಗೊತ್ತಾಗಬೇಕಾದ್ರೆ ನೋಡಿ ನಿಮಗೆ ತೋರಿಸ್ತೀನಿ. ಇದೇ ರೈತರ ಪರಿಸ್ಥಿತಿ ಗೈಸ್. ಕೈಗೆ ಬಂದಿದ್ದಂಥ ಬೆಳೆ ಏನೋ ಕೈ ತಪ್ಪು ಹೋಗಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನೀವೇ ನೋಡ್ತಿರ್ಬೋದು, ಈ ಬಾಳೆಗೊನೆಗಳೆಲ್ಲ ಎಷ್ಟು ಅಂದರೆ ಇನ್ನೊಂದು 15 ದಿನ ಬಿಟ್ಟಿದ್ರೆ ಇದು ಗೊನೆ ಬಂದಿರೋದು. ಬಟ್ ಇವಾಗ ರೈತರಿಗೂ ಅಲ್ಲ, ಮಣ್ಣಿಗೂ ಅಲ್ಲ, ಗೊಬ್ಬರ ಆಗುತ್ತೆ ಅಷ್ಟೇ, ಏನಕ್ಕೂ ಉಪಯೋಗ ಇಲ್ಲ ಇದು. ಕೆಲವು ದಿನಗಳಿಂದ ಮಳೆ ಸ್ಟಾರ್ಟ್ ಆಗ್ತಿದೆ. ಸೊ 2 ದಿನದಿಂದ ಬಿಡ್ದಂಗೆ ಮಳೆ ಊದಿರೋದ್ರಿಂದ ಸೊ ಈ ರೀತಿ ನಷ್ಟ ಆಗಿದೆ, ಅಪಾರವಾದಂಥ ನಷ್ಟ ಆಗಿದೆ. ಸೊ ನೀವೇ ನೋಡ್ತಿರ್ಬೋದು, ಇಲ್ಲಿ ಸುಮಾರು ಒಂದು ತೋಟ ಫುಲ್ಲು ಒಂದು 20 ರಿಂದ 25 ಸಸಿಗಳು ನೆಲಸಮ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡೋದಂದರೆ ಸೊ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ರೈತರ ಪರಿಸ್ಥಿತಿ ಇನ್ನೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಮಳೆ ಉಯ್ದ್ರೆ ಒಂಥರ ಕಷ್ಟ, ಮಳೆ ಉಯ್ಲಿಲ್ಲ ಅಂದರೆ ಇನ್ನೊಂಥರ ಕಷ್ಟ. ಬಟ್ ಡಿಸೆಂಬರ್ ಟೈಮ್ನಲ್ಲಿ ಈ ಮಳೆ ಉಯ್ದ್ಬಿಟ್ರೆ ಎಲ್ಲರದು ಕೂಡ ಇದೆ ಗೋಳು. ಅಂದರೆ ಇದೊಂದೇ ಅಂತ ಅಲ್ಲ, ಬಾಳೆ ಗಿಡಕ್ಕೆ ಅಂತ ಅಲ್ಲ, ಈ ಡಿಸೆಂಬರ್ ಟೈಮ್ನಲ್ಲಿ ಗದ್ದೆ ಕೊಯ್ಲು ಬಂದಿರುತ್ತೆ. ಡಿಸೆಂಬರ್ ಜನವರಿ ಟೈಮ್ನಲ್ಲಿ ಈ ಟೈಮ್ನಲ್ಲಿ ಏನಾದ್ರು ಮಳೆ ಬಂದರೆ ಗದ್ದೆ ಕೊಯ್ದು ಗದ್ದೆನಲ್ಲಿ ಬಿಟ್ಟಿರ್ತಾರೆ. ಆ ಟೈಮ್ನಲ್ಲಿ ಮಳೆ ಬಂದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಪ್ರಕೃತಿ ಪ್ರಕೃತಿನಲ್ಲೇ ನಾವಿರೋದು. ಆ ಪ್ರಕೃತಿ ಆಡಿಸ್ದಂಗೆ ಆಟ ಆಡಬೇಕು. ಬನ್ನಿ ಗೈಸ್ ತೋರಿಸ್ತೀನಿ ಮುಂದೆ ಏನೇನೆಲ್ಲ ನಷ್ಟ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ ಗೈಸ್, ಇದು ನೋಡ್ತಿರ್ಬೋದು ನೀವು, ಗೊನೆ ಇನ್ನೊಂದು 15 ದಿನ 20 ದಿನಕ್ಕೆಲ್ಲ ಬಲಿಯುವಂಥ ಗೊನೆ ಇದು ಇವಾಗ ತಾನೇ ಕಳೀತಿತ್ತು. ಇವಾಗ ತಾನೇ ಒಂಬಳೆ ಕಡೆ ಸ್ಟಾರ್ಟ್ ಆಗಿದೆ, ಅದು ಕೂಡ ಬಿದೋಗಿದೆ. ನೋಡ್ತಿರ್ಬೋದು ಸುಮಾರು ಗಿಡಗಳು ಗೈಸ್. ಇದೊಂದು 15 ದಿನ ಎಲ್ಲ ಅಷ್ಟೇ. ಇನ್ನೊಂದು 15 ದಿನ 20 ದಿನ ಈ ಟೈಮಲ್ಲಿ ರೈಟ್ ಕೂಡ ಇಲ್ಲ. ಅದರಲ್ಲೂ ಕೂಡ ಈ ರೀತಿ ಆದರೆ ಏನೆಲ್ಲ ಅನುಭವಿಸ್ಬೋದು ಅನ್ನೋದನ್ನ ರೈತರು ನೀವೇ ನೋಡ್ತಿರ್ಬೋದು. ರೈತರದ್ದು ಇವಾಗ ಎಲ್ಲರೂ ಕೂಡ ರೈತರ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಹಂಗೆ ಹಿಂಗೆ ಆರಾಮಾಗಿರ್ತಾರೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಆದರೆ ಒಂದು ಸಲ ಹೊಡ್ಸ್ಕೊಂಡು ಹೋಯ್ತು ಅಂದರೆ ಸುಮಾರು ಲಾಸ್ ಆಗುತ್ತೆ. ಸುಮಾರು ಗಿಡ ನೀವೇ ನೋಡ್ತಿರ್ಬೋದು. ನೋಡಿ ಎಷ್ಟೆಲ್ಲ ಗಿಡಗಳು ಈ ರೀತಿ ಬಿದ್ದೋಗಿದೆ ಅಂದರೆ, ಅದರಲ್ಲೂ ಎಲ್ಲ ಚಿಕ್ಕ ಗಿಡಗಳೇ. ಅಂದರೆ ಇನ್ನೊಂದು 15 ದಿನ 20 ದಿನಕ್ಕೆ ಕೈಗೆ ಬರೋಂಥ ಬೆಳೆಗಳೇ ನೀವೇ ನೋಡ್ತಿರ್ಬೋದು. ಈ ಥರ ಬೆಳೆಗಳೇ. ನಾನು ಮೇಯ್ನಾಗಿ ಏನು ತಪ್ಪು ಮಾಡಿದೆ ಅನ್ನೋದು ಕೂಡ ಹೇಳಿದೆಯಲ್ಲ ನಿಮಗೆ. ಆ ವಿಡಿಯೋದಲ್ಲಿ ಏನು ಹೇಳಿದೆ ಅಂತ ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ಕಡೆ ಲಿಂಕ್ ಹಾಕಿರ್ತೀನಿ, ಅಥವಾ ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋನ ತಪ್ಪದೆ ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡಿ, ಇಲ್ಲಾಂದರೆ ಈ ವಿಡಿಯೋನ ಫುಲ್ಲು ನೋಡೋದ್ಮೇಲೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಾವು ಅದರಲ್ಲಿ ಕೆಲವು ವಿಷಯಗಳು ಹೇಳಿದ್ದು. ಒಂದು ಅಂದರೆ ಬಾಳೆ ಕಂದನ್ನ ನಾಟಿ ಮಾಡಿದಾಗ ನಿಮ್ಮದು ಫುಲ್ಲು ಕೂಳೆ ಆಗೋ ತನಕ, ನಿಮ್ಮದು ಯಾವುದೇ ಒಂದು ಬಾಳೆ ಗಿಡಗಳು ಕೂಳೆ ಆಗೋ ತನಕ ಅದರ ಅಕ್ಕಪಕ್ಕ ಇರುವಂಥ ಕಂದುಗಳನ್ನ ಕೀಳಿಸ್ಬೇಡಿ ಅಂತ. ಬಟ್ ನಾನು ಅಂದರೆ ನಮ್ಮ ಊರವರ ಕೇಳಿದ್ದಕ್ಕೋಸ್ಕರ ನನಗೆ ಗೊತ್ತಿಲ್ಲದೆ ಕೀಳಿಸಿದೆ.
ಬಟ್ ನನ್ನ ಪ್ರಕಾರ ಇದು ಅದರಿಂದನೇ ಪರಿಣಾಮ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ನನ್ನ ಪ್ರಕಾರ ಅದನ್ನೇ ಪರಿಣಾಮ ಇದು. ಯಾಕಪ್ಪ ಅಂದರೆ ಬಾಳೆಕಂದನ ಅಕ್ಕಪಕ್ಕ ಬಾಳೆಕಂದನೆಲ್ಲ ಕಿತ್ತಿರ್ತಾರೆ. ಬಟ್ ಈ ಬಾಳೆ ಗಿಡ ಇದೆಯಲ್ಲ, ಇದಕ್ಕೆ ಇದಿರಲ್ಲ, ಪೊಟ್ಯಾಷಿಯಲ್ ಇರಲ್ಲ, ಅದಕ್ಕೆ ಬಿಗಿ ಇರಲ್ಲ. ಅದಕ್ಕೋಸ್ಕರನೇ ಅಟ್ಲೀಸ್ಟ್ ಸ್ವಲ್ಪ ಮಳೆ ಬರಲಿ, ಸ್ವಲ್ಪ ಮಳೆ ಬಂದು ಸ್ವಲ್ಪ ಗಾಳಿ ಬಂದರೂ ಕೂಡ ಈ ರೀತಿ ಎಲ್ಲ ಬಿದ್ದೋಗುತ್ತೆ. ಅದಕ್ಕೋಸ್ಕರನೇ ಯಾರು ನಿಮ್ಮ ಬಾಳೆಗದ್ದೆ ಫುಲ್ಲು ಇದಾಗ ತನಕ ಅಂದರೆ ಫುಲ್ಲು ಕೂಳೆ ಆಗೋ ತನಕ ಕೂಡ ಯಾರು ಬಾಳೆಕಂದನ್ನ ಕಿಲ್ಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಹಾಗೆಯೇ ನೀವು ನೋಡ್ತಿರ್ಬೋದು ಇದು ಸ್ವಲ್ಪ ಪರವಾಗಿಲ್ಲ, ಈ ಗೊನೆ ಚಿಕ್ಕ ಆದರೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ಬಲ್ತಿದೆ, ಸೊ ಅದಕ್ಕೋಸ್ಕರ ಇದು ಉಪಯೋಗಕ್ಕೆ ಬರುತ್ತೆ. ಇನ್ಯಾವುದು ಕೂಡ ಉಪಯೋಗಕ್ಕೆ ಬರೋಲ್ಲ. ನಿಮಗೆ ಇಷ್ಟರಲ್ಲಿ ತೋರಿಸೋದ್ನಲ್ಲ, ತೋಟದಲ್ಲಿ ಎಷ್ಟು ಬಿದ್ದಿದೆ ಅಷ್ಟು ಕೂಡ ತೋರಿಸಿದ್ರು ಕೂಡ ಯಾವುದು ಕೂಡ ಉಪಯೋಗಕ್ಕೆ ಬರೋಲ್ಲ. ಇದೊಂದೇ ಉಪಯೋಗಕ್ಕೆ ಬರೋವಂಥ ಬಾಳೆಗೊನೆ ಬಿದ್ದಿರೋದು, ಇದೆಲ್ಲ ಕೂಡ ಉಪಯೋಗಕ್ಕೆ ಬರ್ದಿರೋಂಥ ಬಾಳೆಗೊನೆಗಳೇ ಬಿದ್ದಿರೋದು. ಸೊ ಎಲ್ಲನೂ ಕೂಡ ತೋರಿಸ್ತೀನಿ, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೈತರಿಗೆ ಉಪಯೋಗ ಆಗಲಿ ಅಂತಲೇ ಇದನ್ನು ವಿಡಿಯೋ ಮಾಡ್ತಿರೋದು ನಾನು. ಇಷ್ಟ ಗೈಸ್, ನೋಡಿ ಗೈಸ್, ನೀವೇ ನೋಡ್ತಿರ್ಬೋದು ಇನ್ನೇನೋ ಒಂಬಳೆ ಕಡೆ ಅಂತ ಎಷ್ಟೆಲ್ಲ ಬಿದೋಗಿದೆ. ಆ ತಪ್ಪು ಏನಪ್ಪ ಅಂದರೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ನೋಡಿ ಗೈಸ್, ಕಾಣಿಸ್ತಿದ್ಯಾ ಅಂದರೆ ಇಲ್ಲೆಲ್ಲ ಇದೆ, ಇಲ್ಲೆಲ್ಲ ಕಂದುಗಳಿದೆ. ಈ ಕಡೆ ಸೈಡ್ ಎಲ್ಲ ಕಂದುಗಳು ಕಿತ್ತಿದ್ದಾರೆ ಗೊತ್ತಿರ್ಬೋದು. ಇಲ್ಲೊಂದು ಕಂದು, ಈ ಕಡೆ ಸೈಡು ಒಂದಾದ್ರೂ ಕಂದು ಇದೆಯಾ? ಈ ಕಡೆ ಸೈಡ್ ಒಂದು ಕಂದಿಲ್ಲ. ಸೊ ಆ ಕಡೆ ಸೈಡು ಕಂದು ಇದೆ, ಮಣ್ಣು ಇದೆ. ಆ ಕಡೆ ಸೈಡ್ ಕಂದುಗಳಿದೆ, ಈ ಕಡೆ ಸೈಡ್ ಒಂದು ಕಂದಿಲ್ಲ, ಮಣ್ಣು ಇಲ್ಲ. ಸೊ ಅದಕ್ಕೋಸ್ಕರ ಈ ಕಡೆ ದಬಾಕೊಂಡಿದೆ. ಅರ್ಥ ಆಯ್ತಾ? ಸೊ ಇದೇ ನಾವು ಮಾಡೋ ಮೇನ್ ತಪ್ಪು ಅಂದರೆ ಇದೇನೆ. ಇಂಥ ತಪ್ಪುಗಳನ್ನೇ ಮಾಡಬಾರ್ದು ಅಂತ ನಾನು ಕೂಡ ರೈತರಿಗೆ ಹೇಳ್ತಿರೋದು. ಸೊ ಎಲ್ಲರೂ ಕೂಡ ಇಂಥ ತಪ್ಪುಗಳನ್ನ ತಿದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮಾಡಿದ ಉದ್ದೇಶ ಅದೇನೆ. ಎಲ್ಲ ರೈತರು ಕೂಡ ಈ ಥರ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ಈ ಥರ ತಪ್ಪುಗಳು ಯಾರು ಕೂಡ ಮಾಡಬೇಡಿ. ನಿಮ್ಮ ಬಾಳೆಗದ್ದೆ ಫುಲ್ಲು ಕೂಳೆ ಆಗೋ ತನಕ ಕೂಡ ಯಾರು ಕೂಡ ಕಂದುಗಳನ್ನ ಕೊಡೋದಕ್ಕೆ ಹೋಗ್ಬೇಡಿ, ಕಂದುಗಳನ್ನ ಕಿಳ್ಸೋದಕ್ಕೆ ಹೋಗ್ಬೇಡಿ. ನೀವು ಕೂಡ ಅಕ್ಕಪಕ್ಕ ಕಂದುಗಳನ್ನ ಕಿಳೋದಕ್ಕೆ ಹೋಗ್ಬೇಡಿ. ಕಂದುಗಳನ್ನ ಕುಯ್ದಾಕಿ ಆಳುಗಳು ಕೊಟ್ಬಿಟ್ಟು ಕುಯ್ಸಾಕಿ. ಒಂದು 2 ಆಳು ಕೊಟ್ಟರು ಕೂಡ ಏನಾಗಲ್ಲ, ಅಂದರೆ ಒಂದು 2 ಆಳು ಕೂಲಿ ಕೊಟ್ಟರು ಕೂಡ ಏನಾಗಲ್ಲ. ಬಟ್ ನೀವಂತ ಕಂದಂತ ಕಿಳೋದಕ್ಕಂದು ಹೋಗ್ಬಿಡಿ. ಬಾಳೆಗದ್ದೆ ಇದು ಎಲ್ಲ ವೀಕ್ ಆಗುತ್ತೆ. ಇದು ಕೂಡ ಒಂದು ಬಿದ್ದಿದೆ ನೋಡಿ, ನೀವೇ ನೋಡ್ತಿರ್ಬೋದು. ಸೊ ಈ ರೀತಿ ನಿಮಗೆ ತೋರಿಸ್ತೀನಿ. ಎತ್ತಿ ಬಿದ್ದಿದೆಯಲ್ವಾ, ಒಂದು ಗಿಡನ ಎತ್ತಿ ಕಟ್ಟಿದ್ದೀನಿ. ಅಂದರೆ ಅಕ್ಕಪಕ್ಕ ತೆಂಗಿನ ಮರ ಇರೋದ್ರಿಂದನೇ ಆ ಎತ್ತಿ ಕಟ್ಟಿದ್ದೀನಿ. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು. ನೀವು ಇಲ್ಲೂ ಕೂಡ ಬಾಳೆಕಂದಿದೆ, ಇಲ್ಲೂ ಕೂಡ ಬಾಳೆಕಂದಿದೆ, ಅಲ್ಲೂ ಕೂಡ ಬಾಳೆಕಂದಿದೆ. ಸೊ ನೀವು ಬಾಳೆಕಂದು ಇಲ್ಲದೆ ಇರೋಂಥ ಸೈಡ್ ಇದೆ, ಕಂದು ಇಲ್ಲದೆ ಇರೋಂಥ ಸೈಡು ಅಲ್ಲಿ ಕಂದು ಕಿತ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಅದು ಕೂಡ ದಬಾಕೊಂಡಿರೋದು. ಸೊ ಇಲ್ಲಿ ತೆಂಗಿನ ಮರ ಪಕ್ಕದಲ್ಲಿ ಇರೋದ್ರಿಂದ ಎತ್ತಿ ಕಟ್ಟಿದ್ದೀನಿ, ನೋಡೋಣ ಅಂತ. ಇದು ಇನ್ನೊಂದು ವಾರ ಹೋದರೆ ಇದು ಕೂಡ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರನೇ ವೇಸ್ಟ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರನೇ ಇದನ್ನು ಎತ್ತಿ ಕಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು, ಎತ್ತಿ ಕಟ್ಟಿದ್ದೀನಿ. ಬೆಳೆದ್ರೆ ಬೆಳೀಲಿ ಅಂದ್ಕೊಂಡು. ಸೊ ಸುಮಾರು ವೇಸ್ಟ್ ಆಗೋದಕ್ಕಿಂತ ನಾವೇ ಎತ್ತಿ ಕಟ್ಟಿದ್ರೆ ಆಲ್ಮೋಸ್ಟು ಕಟ್ಬೋದು. ಬಟ್ ಕೆಲವೊಂದು ಕಡೆ ಈಗ ತೆಂಗಿನ ಮರಗಳು ಇಲ್ಲದೆ ಇರೋ ಕಡೆ ಅದೆಲ್ಲ ಮಾಡೋದಕ್ಕಾಗಲ್ಲ, ಅದೆಲ್ಲ ವೇಸ್ಟೇ, ಅದೆಲ್ಲ ಗೊಬ್ಬರ ಆದಂಗೆ. ಸೊ ನೀವೇ ನೋಡ್ತಿರ್ಬೋದು ಯಾವ ಥರ ಗೊನೆಗಳಿದೆ ಅಂತ. ಇದೇ ಗೈಸ್, ನಾವು ಮಾಡೋ ತಪ್ಪುಗಳನ್ನೆಲ್ಲ ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟೇ ಇವತ್ತಿನ ವೀಡಿಯೋ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಏನಾದರೂ ಕೂಡ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನನ್ನ ಈ ಸಚ್ಚು 70 ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ರೈತರಿಗೆ ರಿಲೇಟೆಡ್ ಆಗೋಂಥ ವೀಡಿಯೋಸ್ಗಳು ಬಂದೇ ಬರುತ್ತೆ. ಸೊ ಆ ಒಂದು ವೀಡಿಯೋ ಐತಲ್ಲ, ಇದಕ್ಕೂ ಮುಂಚೆ ನಾನು ಫಸ್ಟ್ ಹೇಳಿದ್ನಲ್ಲ, ಆ ವಿಡಿಯೋ ಐತಲ್ಲ, ಅದನ್ನು ಕೂಡ ಇವಾಗ ಕೊನೆಯಲ್ಲಿ ಬರುತ್ತೆ. ಅದನ್ನು ಕೂಡ ವೀಡಿಯೋನ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ ಗೈಸ್. ಓಕೆ ಫ್ರೆಂಡ್ಸ್, ಬೈ ಗೈಸ್.